ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ. ಜಸ್ಟ್ ಏನು ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟು. ಅಕಾರ್ಡಿಂಗ್ ಟು ರಿಪೋರ್ಟ್ಸ್, ಮಲ್ಟಿಪಲ್ ರಿಪೋರ್ಟ್ಸು, ಬೂಮ್ರಾಗೆ, ಕೊಹ್ಲಿಗೆ, ರೋಹಿತ್ ಶರ್ಮಾಗೆ ರೆಸ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ಎಲ್ಲಿ ರೆಸ್ಟು? ODI ಸೀರೀಸು ಬರ್ತಾ ಇರುವಂಥ ODI ಸೀರೀಸ್ ಇಂಗ್ಲೆಂಡ್ ಮೇಲೆ ಫೆಬ್ರವರಿ 6ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇರೋಂಥ ಸೀರೀಸ್ಗೆ ರೆಸ್ಟ್ ಕೊಡಬೇಕು ಅಂತ ನೋಡ್ತಾ ಇದ್ದಾರಂತೆ. ರೆಸ್ಟ್ ಏನಕ್ಕೆ ಅಂತ ಸುಮಾರು ಜನ ಕೇಳ್ತೀರಾ. ರೆಸ್ಟ್ನ ಅಗತ್ಯತೆ ಏನಾದರೂ ಏನಿದೆ? ಯಾರಿಗೂ ಕೂಡ ರೆಸ್ಟ್ನ ಅಗತ್ಯತೆ ಇಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇದೆ ಮಗ. ಫೆಬ್ರವರಿ 19ನೇ ತಾರೀಕು ಸ್ಟಾರ್ಟ್ ಆಗ್ತಿದೆ ಅಲ್ಲಿ ಚಾಂಪಿಯನ್ಸ್ ಟ್ರೋಫಿ. ಇವ್ರು ರೆಸ್ಟ್ ಮಾಡುವಂಥ ಅಗತ್ಯತೆ ಏನಿದೆ? ಫೆಬ್ರವರಿ 6ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇರೋಂಥ ಸೀರೀಸಲ್ಲಿ ಇವ್ರು ಆಡಬೇಕಾ ಆಡಬಾರ್ದಲ್ಲ? ಒಂಥರ ಪ್ರಾಕ್ಟೀಸ್ ಮಾಡ್ಕೋಬೇಕಾ ಮಾಡ್ಕೊಬಾರ್ದ? ಒಂಥರ ರೆಸ್ಟ್ ಮಾಡ್ಕೊಂಡಿರ್ಬೇಕಾ? ಅಲ್ಲ ಗುರು, ಇವಾಗ ಸೀರೀಸ್ ಮುಗಿತಾ ಇದೆ. ಅರೌಂಡ್ ಎಷ್ಟನೇ ತಾರೀಕು? ಜನವರಿ 7ನೇ ತಾರೀಕು ಸೀರೀಸ್ ಮುಗಿತಾ ಇದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮುಗಿತಾ ಇದೆ. ಅಲ್ಲಿಂದ ಆಲ್ಮೋಸ್ಟ್ 7ನೇ ತಾರೀಕಿಂದ ಆ ಕಡೆ 6ನೇ ತಾರೀಕುವರೆಗೂ, ಫೆಬ್ರವರಿ 6ನೇ ತಾರೀಕುವರೆಗೂ ಒಂದು ತಿಂಗಳ ಲಾಂಗ್ ಗ್ಯಾಪ್ ಗುರು. ಒಂದು ತಿಂಗಳ ವೆಕೇಷನ್ನು. ಸೊ ಒಂದು ತಿಂಗಳ ವೆಕೇಷನ್ ಬಿಟ್ರೂ ಕೂಡ ಇವ್ರಿಗೆ ಇನ್ನೂ ರೆಸ್ಟ್ ಬೇಕು ಅಂತಂದರೆ ಏನು ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಸೀರಿಯಸ್ ಇದು ಒಂಥರ ಇಂಡಿಯನ್ ಕ್ರಿಕೆಟ್ ಒಂಥರ ಫನ್ಗಿನ್ ಆಗಿದೆ ಇವರಿಗೆ. ಏನಕ್ಕೆ ಇವರಿಗೆ ಬ್ರೇಕ್ ಬೇಕು? ಸೀದಾ ಇವರು ಚಾಂಪಿಯನ್ಸ್ ಟ್ರೋಫಿಲಿ ಆಡೋ ಥರ ಈ ಸೀರೀಸ್ನ ಮುಗೀತು ಅಂತಂದರೆ ಸೀದಾ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆ್ಯಂಡ್ ಜಸ್ಪ್ರೀತ್ ಬುಮ್ರಾ ಸೀದಾ ಚಾಂಪಿಯನ್ಸ್ ಟ್ರೋಫಿಲಿ ಆಡೋ ಥರ ಒಂದು ತಿಂಗಳು ಬ್ರೇಕೇ ಸಾಲಲ್ವ ಅಂತ ಅನಿಸುತ್ತೆ ಗುರು. ಲಿಟ್ರಲಿ ಏನಕ್ಕೆ ಬ್ರೇಕ್ನ ಅಗತ್ಯತೆನೇ ಇಲ್ಲ. ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇದೆ, ಇವ್ರು ಸೀರಿಯಸ್ ಆಗಿರ್ಬೇಕಾ? ಪ್ರಾಕ್ಟೀಸ್ ಮಾಡಬೇಕಾ? ಪ್ರಾಕ್ಟೀಸ್ ಮ್ಯಾಚ್ಗಳನ್ನ ಆಡಬೇಕು? ಪ್ರಾಕ್ಟೀಸ್ ಮ್ಯಾಚಲ್ಲಿ ಹಂಗೆ ನೋಡೋಕೆ ಹೋಗ್ತಾರೆ. ಸೀರಿಯಸ್ ಆಗಿ ಮ್ಯಾಚ್ನ ಆಡಬೇಕು. ಇಂಗ್ಲೆಂಡ್ ಮೇಲೆ, ಇಂಗ್ಲೆಂಡ್ ಅಂತ ಕ್ವಾಲಿಟಿ ಸೈಡ್ ಮೇಲೆ ಇವರು ಮ್ಯಾಚ್ನ ಆಡಬೇಕಾ ಅಥವಾ ರೆಸ್ಟ್ನ ತಗೋಬೇಕಾ? ಸೀರಿಯಸ್ ಇದೊಂಥರ ನನಗೆ ಸಿಲಿ ಅಂತ ಅನ್ನಿಸಿದೆ. ಇನ್ನೂ ಅಫಿಷಿಯಲ್ ಆಗಿ ಸ್ಕ್ವಾಡು ಅನೌನ್ಸ್ಮೆಂಟ್ ಆಗಿಲ್ಲ. ಬಟ್ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು ಪಕ್ಕಾ ಅಪ್ಡೇಟ್ ಬರ್ತಾ ಇದೆ. ಇವಾಗ ಬರ್ತಿರೋಂಥ ಅಪ್ಡೇಟು ಗೊತ್ತಿಲ್ಲ, ಮುಂದೆ ಚೇಂಜ್ ಆದರೂ ಆಗ್ಬೋದು. ಸ್ಕ್ವಾಡ್ ಅನೌನ್ಸ್ಮೆಂಟ್ ಟೈಮಲ್ಲಿ ಚೇಂಜ್ ಆದರೂ ಆಗ್ಬೋದು. ಬಟ್ ಮಲ್ಟಿಪಲ್ ರಿಪೋರ್ಟ್ಸ್ ಪ್ರಕಾರ ರೆಸ್ಟ್ ಫಾರ್ ಈ ಮೂರು ತ್ರಿಮೂರ್ತಿಗಳಂತೆ. ಇವಾಗ ಹೇಳ್ಬೋದು ಸ್ವಲ್ಪ ಜನ, ಬುಮ್ರಾ ಅಂತೂ ಪ್ರೋನ್ ಪ್ಲೇಯರ್ ಗುರು. ಬುಮ್ರಾ ಅವನ ಅಜ್ಜಿ ಯಾವುದೇ ವಿಕೆಟಲ್ಲಿ ಹೆಂಗೆ ಹಾಕಿದ್ರು ಕೂಡ ಎಕನಾಮಿಕಲ್ ಆಗಿ ಆಗ್ತಾರೆ, ವಿಕೆಟ್ ತೆಗಿತಾರೆ. ಅವ್ರನ್ನ ಪ್ರೋ ಆಗೋಗ್ಬಿಟ್ಟಿದ್ದಾರೆ. ಅವ್ರನ್ನ ಎತ್ತಿ ಸೈಡ್ ಇಟ್ಬಿಡಿ. ಅವ್ರ ಪಾಪ ಇಷ್ಟೊಂದೆಲ್ಲ ಊಷ್ಟಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ಅಂದರೆ ಅವ್ರು ಊಷ್ಟ ಆಗೋ ಥರ ಪ್ರದರ್ಶನ ಕೊಟ್ಟಿದ್ದಾರೆ. ಯಾಕಂದರೆ ಸಿಕ್ಕಾಪಟ್ಟೆ ಡ್ರೈನ್ ಆಗೋಗ್ಬಿಟ್ಟಿದ್ದಾರೆ. ಬುಮ್ರಾ ಅವ್ರು ಬೌಲಿಂಗ್ ಮಾಡಿ ವಿಕೆಟ್ಸ್ ತೆಗೆದು ಪಾಪ ಈ ಮನುಷ್ಯನಿಗಾದರೂ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಟೈ ಮಾಡಬೇಕಾಗಿದೆ ಇವಾಗ ಇಂಡಿಯಾ. ಆ ಥರ ಪ್ರದರ್ಶನ ಅಂತೂ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ರೆಸ್ಟ್ ಅಂತೂ ಓಕೆ. ಯಾಕಂದರೆ ಬುಮ್ರಾ ಯಾವುದೇ ನೀವು ಟೂರ್ನಮೆಂಟಲ್ಲಿ ಸಲೀಸಾಗಿ ತೊಗೊಂಡೋಗಿ ಇಳಿಸ್ಬಿಡ್ಬೋದು. ಅವ್ರನ್ನ ಎಲ್ಲೋ ಆಡಿಸ್ದಂಗೆ ತೊಗೊಂಡೋಗಿ ಇಳಿಸ್ಬಿಡ್ಬೋದು ಅಂತ ಪ್ಲೇಯರು ಬುಮ್ರಾ. ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಫಾರ್ಮಲ್ಲಿ ಕಾಣಿಸ್ಕೊಂತ ಇಲ್ಲ. ಕಳಪೆ ಫಾರ್ಮಲ್ಲಿ ಇರೋವಂಥದ್ದು ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಅಂತೂ ಕೇಳಂಗೇನಿಲ್ಲ. ವರ್ಸ್ಟ್ ಅಂದರೆ ವರ್ಸ್ಟ್ ಫಾರ್ಮ್. ಅವ್ರ ಕೆರಿಯರ್ ಫ್ಲಾಪ್ ಶೋ ಅಲ್ಲಿದ್ದಾರೆ ಇವಾಗ. ಡಿಪ್ ಹಂಗೆ ಬಿದೋಗ್ಬಿಟ್ಟಿದೆ. ಅವ್ರಿಗೆ ಈ ಟೈಮಲ್ಲಿ ರೆಸ್ಟ್ನ ಅಗತ್ಯತೆ ಇದೆಯಾ? ಹೌದು, ರೆಸ್ಟು ಒಂದು ತಿಂಗಳು ರೆಸ್ಟ್ ಕೊಡ್ತಾರಲ್ಲ ಅವರು. ಇದಕ್ಕಿಂತ ಸೀರೀಸ್ನ ಬಿಟ್ಬಿಟ್ಟು ನೀನು ಆಡಲೇಬೇಡ ಗುರು, ನೀನು ಡೈರೆಕ್ಟಾಗಿ ಚಾಂಪಿಯನ್ಸ್ ಟ್ರೋಫಿಲಿ ಬಂದ್ಬಿಟ್ಟು ಆಡು. ಈ ಥರ ರೆಸ್ಟ್ನ ಅಗತ್ಯ ಅಂತಂದು ನನ್ನ ಪ್ರಕಾರ ಎಲ್ಲ. ರೋಹಿತ್ ಶರ್ಮಾ ಇಲ್ಲಿ ಇವ್ರು ಆಸ್ ಎ ಕ್ಯಾಪ್ಟನ್ನು ಅಲ್ಲಿ ಚಾಂಪಿಯನ್ಸ್ ಟ್ರೋಫಿಲಿ ಆಡ್ತಾರೆ ಅಂತಂದರೆ ಇಲ್ಲಿ ಇಂಗ್ಲೆಂಡ್ ಟೀಮ್ ಮೇಲೆ ಆಡ್ತಿರೋದು, ಕ್ವಾಲಿಟಿ ಇಂಗ್ಲೆಂಡ್ ಟೀಮ್ ಮೇಲೆ ಆಡ್ತಾ ಇರೋವಂಥದ್ದು. ಇಲ್ಲಿ ಸೋತ್ಬಿಟ್ಟು ಅಲ್ಲಿ ಹೋಗ್ಬಿಟ್ರೆ ಒಂಥರ ಮರ್ಯಾದೆ ಇರೋದಿಲ್ಲ. ಸೋತ್ರೆ ಮರ್ಯಾದೆ ಇರಲ್ಲ ಅಂತಲ್ಲ, ಇವರಿಗೆ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಹೆಂಗೆ ನೋಡೋಕೆ ಹೋಯ್ತು ಅಂದರೆ ಬರೀ ಇಂಡಿಯನ್ಸ್ ಮೇಲೆ ಆಡೋದಕ್ಕಿಂತ ಇಲ್ಲಿ ಓವರ್ಸೀಸ್ ಮೇಲೆ ಆಡ್ತು ಅಂದರೆ ಇಂಗ್ಲೆಂಡು ಕೂಡ ಅಲ್ಲಿ ಆಡ್ತಾ ಇದೆ ಬಂದ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿನ. ಇವ್ರು ಅವ್ರ ಮೇಲೆ ಆಡ್ತು ಅಂತಂದರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತು ಅಂದರೆ ರೆಸ್ಟು ಗೆಸ್ಟು ಹಂಗೆ ಹಿಂಗೆ ಅಂತೆಲ್ಲ ಗಾನಗಳು ಹೊಡಿತಾ ಇದ್ದಾರೆ. BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇಟ್ಟಿರೋದು ರೆಸ್ಟ್ಗಳನ್ನ ಕೊಡೋದಕ್ಕೆ ಅಥವಾ ಆಡ್ಸೋದಕ್ಕೆ ಅಂತ ಗೊತ್ತಿಲ್ಲ. ಏನೋ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇಲ್ಲ ಅಂತಂದರೆ ಏನು ಹೇಳ್ಬೋದಾಗಿತ್ತು, ಬಿಡೋ ಗುರು ತಗೊಳ್ಳಿ ರೆಸ್ಟು ಅಂತ, ಅವ್ರು ಇಷ್ಟ ಬಂದಂಗೆ ಆಡ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿದ್ದಾರೆ A ಗ್ರೇಡು, A+ ಗ್ರೇಡು, ಇಂಥ ಗ್ರೇಡ್ಗಳಿರೋಂಥ ಪ್ಲೇಯರ್ಗಳಿಗೆ ನೀವು ರೆಸ್ಟು ಗಿಷ್ಟು ಅಂತ ಚಾಂಪಿಯನ್ಸ್ ಟ್ರೋಫಿಗೆ ಬರ್ತಾ ಇದೆ, ರೆಸ್ಟು ಗಿಷ್ಟು ಅಂತ ಎಲ್ಲ ಕೊಡ್ತೀರಾ ಅಂತಂದರೆ ಇವರ ದಡ್ಡತನ ಯಾವ ಥರ ಯಾವ ರೇಂಜಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ. ಅದೇ ನೋಡಿ, ಚಾಂಪಿಯನ್ಸ್ ಟ್ರೋಫಿ ಆಡೋವಂಥ ಇಂಗ್ಲೆಂಡ್ ಟೀಮು ಬಂದ್ಬಿಟ್ಟು ಆಡ್ತಾ ಇದೆ ಇಂಡಿಯಾ ಮೇಲೆ. ODI ಟೀಮು ಹೇಳ್ತಾ ಇರೋದು ಚಾಂಪಿಯನ್ಸ್ ಟ್ರೋಫಿ ಆಡೋಂಥ ಟೀಮ್ ಬಂದ್ಬಿಟ್ಟು ಆಡ್ತಾ ಇದೆ. ಇಲ್ಲಿ ಇವ್ರು ರೆಸ್ಟ್ ಗಿಸ್ಟ್ ಎಲ್ಲ ಕೊಡ್ತು ಅಂತಂದರೆ ಸಿಕ್ಕಾಪಟ್ಟೆ ಹೊಡೆತ ಬೀಳೋದು ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ ನನಗೆ. ಇಲ್ಲೇ ಏನಾದರೂ ನೋಡಿ, ನಾವು 3 ಮ್ಯಾಚ್ ಅಷ್ಟೇ ಇರೋದು ಅಂತ ಅನ್ಕೊಂಡಿದ್ವಿ. ಆಫ್ಟರ್ ದ T20 ವರ್ಲ್ಡ್ ಕಪ್ಪು ನಾವು ಜಸ್ಟ್ 3 ಮ್ಯಾಚ್ ಆಡ್ತೀವಿ ಚಾಂಪಿಯನ್ಸ್ ಟ್ರೋಫಿಗೆ ಹೋಗೋಕ್ಕಿಂತ ಮುಂಚೆ ಅಂತ ಅನ್ಕೊತಿದ್ವಿ. ಇವ್ರು ಈ 3 ಮ್ಯಾಚ್ನೇ ಆಡೋದಕ್ಕೆ ರೆಸ್ಟ್ ಕೊಡ್ತಾರೆ ಅದು ಇದು ಅಂತ ಅಂದರೆ ಲಿಟ್ರಲಿ ಇದೊಂಥರ ಸಿರಿ ಅಂತ ಅನಿಸುತ್ತೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಹೋಪ್ಫುಲಿ ಆಡ್ಸೋ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಫೈನಲ್ ಸ್ಕ್ವಾಡ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಇದರ ನಿರ್ಧಾರ ಮಾಡಿಬಿಟ್ಟು ಯಾವ ರೆಸ್ಟು ಬದನೇಕಾಯಿ ಬೇಡ, ಒಂದು ತಿಂಗಳು ಲಾಂಗ್ ಬ್ರೇಕ್ ಇದೆ, ಆರಾಮಾಗಿ ರೆಸ್ಟ್ನ ತಗೊಂಬನ್ನಿ. ನೀವು ಡೈರೆಕ್ಟಾಗಿ ಚಾಂಪಿಯನ್ಸ್ ಟ್ರೋಫಿಲಿ ಬಂದ್ಬಿಟ್ಟು ಕಿತ್ತಾಕೋದನ್ನೆಲ್ಲ ನೋಡಿದ್ದೀವಿ ನಾವು. ರೆಸ್ಟ್ ಗಿಷ್ಟೆಲ್ಲ ಏನೂ ಬೇಡ, ಆಡಿ ಅಂತ ಒಂಥರ ಫೋರ್ಸ್ಫುಲಿ ಹೇಳ್ಬೇಕಷ್ಟೇ. ಫೋರ್ಸ್ಫುಲಿ ಎಲ್ಲ ಒಂಥರ ಆರ್ಡರ್ ಮಾಡಿ ಬಿಸಾಕಬೇಕು, ಅವನ ಅಜ್ಜಿ ಆಡಲೇಬೇಕು ನೀವು ಅಂತ. ರೆಸ್ಟ್ ಗಿಷ್ಟೆಲ್ಲ ಅಗತ್ಯತೆ ಇಲ್ಲ. ಇನ್ನು ಬುಮ್ರಾ ಕೊಟ್ಟರೆ ನಡೆಯುತ್ತೆ. ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಅಂತೂ ಆಡಲೇಬೇಕು ನನ್ನ ಪ್ರಕಾರ ಈ ಸೀರೀಸ್ನ. ನೀವು ಕಾಮೆಂಟಲ್ಲಿ ಹಾಕಿ ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಈ ಅಪ್ಡೇಟು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.